कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते ಸಂಗೋಸ್ತ್ವಕರ್ಮಣಿ. ಹಾಯ್ ನಮಸ್ತೆ ಕನ್ನಡಿಗರೇ, ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಧಾರವಾಡ ಹುಡುಗಿ. ಯಪ್ಪ, ನಾ ಕಾಯತ್ತಿದ್ದ ದಿನ ಇವತ್ತು ಬಂತು. ಏನಂತಂದ್ರೆ ಇವತ್ತು ಲಾಸ್ಟ್ ಎಕ್ಸಾಮ್ ನಮ್ದು. ಅದಕ್ಕೆ ಭಾಳ ಖುಷಿ ಆಗಿತ್ತು. ಲಗು ಬಸ್ಸಿಗೆ ಹತ್ತಿ ಹೋಗಾತಿದ್ದೆ. ಬಸ್ ಹಿಡಿದು ನಮ್ಮ ಫ್ರೆಂಡಿಗೆ ಕಾಯ್ಕೊಂಡು ನಿಂತ್ರೆ ಆಕಿ ಮೊದಲು ಹೋಗಿ ನಿಂತ್ಬಿಟ್ಟಾಳ. ಮತ್ತು ಕೂಡ್ಕೊಂಡು ಹೋದ್ವಿ. ಶಿವಾಜಿ ಸರ್ಕಲ್ ನೋಡ್ರಿ ಇದು. ಕಾಲೇಜಿಗೆ ಬಂದೆ, ಅಂತೂ ಇಂತೂ ಲಾಸ್ಟ್ ಎಕ್ಸಾಮ್ ಬರ್ಯಾಕ ಯಾವ ಬ್ಲಾಕ್ ಬಂದೈತಿ ನೋಡ್ಕೊಳಕ್ಕೆ ಬಂದಿದ್ದೆ. ಇಲ್ಲಿತ್ತು 4 ಲಾಸ್ಟ್ ನಂಬರ್ ನಂದು. ನಮ್ಮ ಹುಡುಗ್ಯಾರ ಕಡೆ ಬಂದ್ರೆ ಸೋರ್ ಮಾತಾಡತ್ತಿದ್ರೆ ನನ್ನ ಫ್ರೆಂಡ್ ರವೆ ಉಂಡಿ ತಂದು ಕೊಟ್ಟಿಲ್ಲ ನನಗಂತೇಳಿ ತಿಂದೆ. ನಂದು ಎಕ್ಸಾಮ್ ಒಂದು ಹಾಫ್ ಆನ್ ಅವರ್ಕಿಂತ ಮುಂಚೆನೇ ಮುಗ್ದಿತ್ತು. ಹೊರಗೆ ಬಂದೆ, ಹುಡುಗರು ಮಸ್ತ್ ಆಟಾಡತ್ತಿದ್ರು ನೋಡ್ಕೊಂಡು ಕೂತ್ಕೊಂಡು. ನನ್ನ ಫ್ರೆಂಡ್ ಏನೋ ಅವ್ರ ಅತ್ತಿ ಮಗದ ಬರ್ಡೇ ಐತಂತ, ಅದಕ್ಕೆ ಗಿಫ್ಟ್ ಕೊಡಬೇಕಿತ್ತು. ಗಿಫ್ಟ್ ಶಾಪಿಗೆ ಬಂದಿದ್ವಿ. ತೊಗೊಂಡು ವಾಪಸ್ ಹೊರಗಡೆ ಹೋದ್ವಿ. ನಮ್ಮ ಧಾರವಾಡದಾಗ 100ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯತೈತಿ. ಅದಕ್ಕೆ ಅಲ್ಲಿ ಹೋಗಿದ್ವಿ. ನಮ್ಮ ಧಾರವಾಡದಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಿರೋದು ನನಗೆ ಭಾಳ ಖುಷಿ ತಂದು ಕೊಟ್ಟೈತಿ. ಕನ್ನಡನ ನಾವೇ ಉಳಿಸ್ಬೇಕು, ನಾವೇ ಬೆಳೆಸ್ಬೇಕು. ಗೋಧಿ ಹುಗ್ಗಿ, ಅನ್ನ ಸಾರು, ಬದನೇಕಾಯಿ ಪಲ್ಯ ಮಾಡಿದ್ರೆ ಊಟ ಮಾಡ್ಕೊಂಡ್ವಿ. ಮಾಡ್ಕೊಂಡು ಮನೆ ಕಡೆ ಹೊಂಟೇನ ಅಂದರು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಲಿಂಗ ಪೂಜೆ ಮಾಡ್ಕೊಳಕತ್ತೆ. ಸಾಯಂಕಾಲ ಬೆಳಗ್ಗೆ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ನಮ್ಮ ಅವ್ವಾರ ಹಾಲು ತರಕ್ಕೆ ಅಂಗಡಿಗೆ ಕಳ್ಸಿದ್ರೆ ಅಂಗಡಿಗೆ ಹೋಗಿ ಹಾಲು ತಂದು ಕೊಟ್ಟೆ ನಮ್ಮ ಅವ್ವಾರಿಗೆ. ಊಟ ಮಾಡಕ್ಕಂತ ಹೇಳಿ ಅಡುಗೆ ಮನೆಗೆ ಹೋದೆ. ಆಲ್ರೆಡಿ ಅಮ್ಮ ಅನ್ನ, ಮಜ್ಜಿಗೆ ಸಾರು, ಆಲೂಗಡ್ಡೆ ಪಾಚಿ ಎಲ್ಲ ರೆಡಿ ಮಾಡಿಟ್ಟಿದ್ರೆ. ಅವ್ರು ಚಪಾತಿ ಲಟ್ಟಿಸ್ಕೊಟ್ರೆ ನಾನು ಬೇಯಿಸಿ ಎಲ್ಲ ರೆಡಿ ಮಾಡಿದೆ. ಊಟ ಮಾಡಿಕೊಂಡೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ. ಗುಡ್ ನೈಟ್, ಶುಭರಾತ್ರಿ.